ನಾಗರಾಜ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಬಾಲ್ಯದಿಂದಲೇ ಈ ಬಾಲಕ ಸಾಮಾನ್ಯ ಜ್ಞಾನ ವಿಷಯದಲ್ಲಿ ಹಾಗೂ ಭಾರತ ಸಂವಿಧಾನದ ಅನುಚ್ಛೇದನಗಳನ್ನು ನಿರರ್ಗಳವಾಗಿ ಹೇಳುವ ಮೂಲಕ ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾನೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬ ನಾಣ್ಣುಡಿಗೆ ಸಾಕ್ಷಿಯಾಗಿದ್ದಾನೆ ಕುಮಾರ ತೇಜಸ್ ಚಕ್ರವರ್ತಿ. ಈ ಪುಟ್ಟ ಬಾಲಕ ಪಾರ್ಲಿಮೆಂಟ್ ನ್ಯೂ ಡೆಲ್ಲಿ ಅಂಡ್ NCERT ನ್ಯೂ ಡೆಲ್ಲಿ ಇವರ ವತಿಯಿಂದ ದೆಹಲಿಯ ಪಾರ್ಲಿಮೆಂಟ್ ಭವನದಲ್ಲಿ ದಿನಾಂಕ 3/12/2022 ಹಮ್ಮಿಕೊಳ್ಳಲಾಗಿದ್ದ ಭಾರತದ ಪ್ರಥಮ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನದ ಕಾರ್ಯಕ್ರಮದಲ್ಲಿ ದೇಶದ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರ ಪ್ರಾತಿನಿಧ್ಯತೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿದರು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆದಿದ್ದಾನೆ ತೇಜಸ್ ಚಕ್ರವರ್ತಿ. ಅದೇ ಕಾರ್ಯಕ್ರಮದಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿ ಸಂಸತ್ ಬಿಂದು ಜಯಂತ್ ಫಸ್ಟ್ ಪ್ಲೇಸ್ ಅಲ್ಲಿದ್ದಾರೆ. ಇವರು ಮೊದಲ ಬಹುಮಾನ, ಪ್ರಥಮ ಬಹುಮಾನ 50,000 ರೂಪಾಯಿಗಳ ಬಹುಮಾನಕ್ಕೆ ಅರ್ಹರಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಥಮ PUCಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಬಿಂದು ಜಯವಂತ್. ಉತ್ತರ ಕನ್ನಡ ಜಿಲ್ಲೆಯವರು ಮೊದಲನೇ PUC ಓದ್ತಾ ಇದ್ದಾರೆ. ಇವರು ಮೊದಲನೇ ವರ್ಷದ PUC ವ್ಯಾಸಂಗ ಮಾಡಿರ್ತಕ್ಕಂಥ ಪ್ರಥಮ PUCಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಬಿಂದು ಜಯವಂತ್. ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. 30,000 ರೂಪಾಯಿಗಳ ಬಹುಮಾನವನ್ನು ಪಡಿತಾ ಇದ್ದಾರೆ. ಎಲ್ಲ ಬಹುಮಾನದ ಪ್ರಾಯೋಜಕತ್ವವನ್ನು ವಹಿಸಿದೆ ನಮ್ಮ ಹೆಮ್ಮೆಯ ಆರ್ ಶೆಟ್ಟಿಗಾರ್, ಉಡುಪಿಯಿಂದ 7ನೇ ತರಗತಿ ವಿದ್ಯಾರ್ಥಿ. 20,000 ರೂಪಾಯಿಗಳ ಬಹುಮಾನವನ್ನು ಪಡಿತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಏರ್ಪಡಿಸಿದಂತಹ ಈ ಸ್ಪರ್ಧೆಗಳಲ್ಲಿ ಶಾಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬಹುಮಾನ ಒಟ್ಟು 85 ಲಕ್ಷ ರೂಪಾಯಿಗಳ ಮೊತ್ತದ ಬಹುಮಾನವನ್ನು ಪ್ರಾಯೋಜಕತ್ವವನ್ನು ನೀಡಿದೆ ಲೀಡ್ಕರ್ ಸಂಸ್ಥೆ.